ಇದು ಮಾನವೀಯತೆಯ ಗೆಲುವಿನ ಕಥೆಯಾಗಿದ್ದು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸೋಷಿಯಲ್ ಮೀಡಿಯಾ ಮೂಲಕ ಸಹಾಯ ಕೇಳಿದ ಬಡ ಮಹಿಳೆಯ ಮನೆ ಕನಸು ಇದೀಗ ನನಸಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ವರದಿ. ಹಾವೇರಿಯ ಗೋವಿಂದ ಬಡಾವಣೆಯ ನಿವಾಸಿ ಶಶಿಕಲಾ ಲಮಾಣಿ ನನ್ನ ಮನೆಗೆ ಶೀಟ್ ಹಾಕಿಸಿಕೊಡಿ ಎಂದು ಕಣ್ಣೀರಿಟ್ಟ ವಿಡಿಯೋವೊಂದು ಭಾರಿ ವೈರಲ್ ಆಗಿತ್ತು. ಅವರು ಸಹಾಯಕ್ಕಾಗಿ ನಟ ಕಿಚ್ಚ ಸುದೀಪ್ರನ್ನ ಮನವಿ ಮಾಡಿಕೊಂಡಿದ್ರು. ಆದರೆ ಸ್ಪಂದಿಸಿದ್ದು ಮಾತ್ರ ನಟ ದರ್ಶನ್ ಅಭಿಮಾನಿಗಳು. ಲಕ್ಷ ಹಣ ಖರ್ಚು ಮಾಡಿ ಮನೆಯ ಮೇಲ್ಚಾವಣಿಗೆ ಶೀಟ್ ಹಾಕಿಸಿಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ದರ್ಶನ್ ಹುಟ್ಟುಹಬ್ಬದಂದೇ ಮನೆ ಗೃಹ ಪ್ರವೇಶ ನೆರವೇರಿಸಲಾಗಿದ್ದು ಊರಿನವರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಈ ಬಗ್ಗೆ 2 ತಿಂಗಳ ಹಿಂದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ವರದಿ ಮಾಡಿತ್ತು. ಈ ಕುರಿತು ಮಹಿಳೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಊಟದೆಲ್ಲ ವ್ಯವಸ್ಥೆ ಮಾಡಿ ಪೂಜಾ ಗೀಜೆ ಎಲ್ಲ ಬಾಗ್ಲದ ಅವರೇ ಎಲ್ಲ ಮಾಡ್ಸಿದ್ ಸರ್. ಏನು ಇರ್ಲಿಲ್ಲ ನಮ್ಮ ಮನೆ ಬಾಗಿಲು ಸರ್, ಎಲ್ಲ ಹಳೇದಾಗಿದೆ ಎಲ್ಲ ಹೊಸದ್ ಮಾಡಿಕೊಟ್ಟಾರೆ. ಎಲ್ಲ ಹೊಸದ್ ಸರ್. ಮತ್ತೆ ಅದು 50,000 ಸಾಲ ಸಾಕಾಗ್ಲಿಲ್ಲ ಸರ್. ಜಾಸ್ತಿ ಅಮೌಂಟ್ ಹಾಕಿ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಕಾರಂಜಾ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ತಂದೆ ಮಗ ಸಾವನ್ನಪ್ಪಿರುವ ದಾರುಣ ಘಟನೆ ಬೀದರ್ನಲ್ಲಿ ಆಗಿದೆ. ವಿಶ್ವನಾಥ್ ಜಮಾದಾರ್ ಮತ್ತು ಅವರ ಪುತ್ರ ಅಮರೇಶ್ ಮೃತ ದುರ್ದೈವಿಗಳು ಬೀದರ್ನಲ್ಲಿ ಸಿಮೆಂಟ್ ಖಾಲಿ ಮಾಡಿ ವಾಪಸ್ ಹಳ್ಳೆಕೇಡ್ಗೆ ತೆರಳುತ್ತಿದ್ದಂಥ ವೇಳೆ ಕಾರಂಜಾ ನದಿಯ ಹಿನ್ನೀರಿನ ಕಾಲುವೆ ಬಳಿ ಅಮರೇಶ್ ಕೈಕಾಲು ತೊಳೆಯಲು ಇಳಿದಿದ್ದಾನೆ. ಈ ವೇಳೆ ಆಯ ತಪ್ಪಿ ಕಾಲು ಜಾರಿ ಕಾಲುವೆಯಲ್ಲಿ ಬಿದ್ದಿದ್ದಾನೆ. ಮಗ ನೀರಿನಲ್ಲಿ ಬಿದ್ದಿರುವುದನ್ನು ಕಂಡ ತಂದೆ ವಿಶ್ವನಾಥ್ ತಕ್ಷಣ ರಕ್ಷಿಸಲು ಮುಂದಾಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವರು ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ದನ್ನೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ಕೊಟ್ಟು ಶೋಧ ಕಾರ್ಯಾಚರಣೆ ನಡೆಸಿ ಇಬ್ಬರ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಉತ್ಸವದ ಕೊನೆಯ ದಿನ ನಟಿ ರಚಿತಾರಾಮ್ ಕಾರು ಚಾಲಕ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಗೂಂಡಾ ವರ್ತನೆಯಿಂದ ಅಧಿಕಾರಿಯ ಕಣ್ಣಿಗೆ ಗಾಯವಾಗಿದ್ದು ಘಟನೆಯ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದರ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮುಂಬರುವ ಚುನಾವಣೆಗೆ ಜೆಡಿಎಸ್ ಸಜ್ಜಾಗ್ತಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ಫೆಬ್ರವರಿ 27ಕ್ಕೆ ಜನತಾ ಸಮಾವೇಶ ನಡೆಯಲಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ನೀಡಲಿದ್ದು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಆಯೋಜನೆ ಮಾಡಲಿದ್ದೇವೆ. ಪೂರ್ವಭಾವಿ ಸಭೆ ಜೊತೆಗೆ ಸ್ಥಳ ವೀಕ್ಷಣೆ ಮಾಡಲು ಹೊರಟಿದ್ದೇನೆ ಎಂದರು. ಜೆಡಿಎಸ್ ಪಕ್ಷದಿಂದ ಕೆಲ ಮುಖಂಡರು ಬಿಟ್ಟು ಹೋದ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಜೆಡಿಎಸ್ನಲ್ಲಿ ಇಲ್ಲಿಯವರೆಗೂ 50ಕ್ಕೂ ಅಧಿಕ ಜನ ಶಾಸಕರಾಗಿದ್ದಾರೆ. ಅಲ್ಲದೆ 9 ಜನ ಮಂತ್ರಿಗಳಾಗಿ ಅಧಿಕಾರ ಮಾಡಿದ್ದಾರೆ. ಇವರೆಲ್ಲ ಬಿಟ್ಟು ಹೋಗಿದ್ರು ಪಕ್ಷ ಇನ್ನೂ ಸದೃಢವಾಗಿದೆ. ಯಾರೇ ಬಂದು ಹೋದ್ರೂ ಪಕ್ಷಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಜೆಡಿಎಸ್ ಪಕ್ಷ ನಾಯಕರನ್ನ ತಯಾರಿ ಮಾಡುವ ಕಾರ್ಖಾನೆ ಇದ್ದಂತೆ. ನಾವು ಭ್ರಷ್ಟ ಕಾಂಗ್ರೆಸ್ ತೊಡೆದು ಹಾಕಲು ಹೊರಟಿದ್ದೇವೆ. ಈ ಮೈತ್ರಿಯಲ್ಲಿ ಕಾರ್ಯಕರ್ತರ ಶ್ರಮ ಇದೆ ಎಂದು ಹೇಳಿದರು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ
ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ, ಸದೃಢವಾಗಿ, ಗಟ್ಟಿಯಾಗಿ ಉಳಿದಿದೆ. ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ, ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ಸೈಟ್ ಜಟಾಪಟಿ ವಿಚಾರಕ್ಕೆ ಯಶ್ ತಾಯಿ ಪುಷ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ದೇವರಾಜ್ ಪರ ಈ ಹಿಂದೆ ನೀಡಿದ್ದ ಆದೇಶಕ್ಕೆ ಹಾಸನ ಕೋರ್ಟ್ ತಡೆ ನೀಡಿದೆ. ಕೋರ್ಟ್ ಆದೇಶದಿಂದ ಯಶ್ ತಾಯಿ ಪುಷ್ಪಾಗೆ ಮುನ್ನಡೆಯಾಗಿದ್ದು, ಪುಷ್ಪ ಸೈಟ ದೇವರಾಜ್ ಸೈಟ ಅಂತ ಕೋರ್ಟ್ ಪರಿಶೀಲನೆ ನಡೆಸಿದೆ. ನಮ್ಮ ಪೇಪರ್ ನಮ್ಮದೇ ಅಂತ ಕೋರ್ಟ್ ಆದೇಶದಿಂದ ಖಾತ್ರಿಯಾಗಿದೆ. ಆ ಪೇಪರ್ಗೂ ಈ ಪೇಪರ್ಗೂ ಸಂಬಂಧ ಇಲ್ಲ ಅಂತ ಹೇಳಿದೆ. ನಮ್ಮದೇ ಜಾಗ ಆಗಿದ್ದರಿಂದ ನ್ಯಾಯಾಲಯ ನಮಗೆ ನ್ಯಾಯ ಕೊಡುತ್ತೆ ಎಂದು ಹೇಳಿದರು. ಈಗ ನ್ಯಾಯಾಲಯ ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೋರ್ಟ್ ಅವರು ಹೇಳಿದ ಪ್ರಕಾರ, ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು, ನಮ್ಮ ಅಡ್ರೆಸ್ಸು ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ನಾವು ಹಾಕಿದಾಗ ಇದುವರೆಗೂ ಅವ್ರದ್ದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ. ಮೈಸೂರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ದಾಳಿ ಮುಂದುವರೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಗ್ರಾಮದ ಯಜ್ಜಿ ಮಹದೇವ್ ಸ್ವಾಮಿಗೆ ಸೇರಿದ ಗುಡಿಸಲು ಮತ್ತು ಸೋಲಾರ್ ತಂತಿ ಬೇಲಿಯನ್ನ ಕಾಡಾನೆಗಳು ಧ್ವಂಸಗೊಳಿಸಿವೆ. ಅದೃಷ್ಟವಶಾತ್ ಗುಡಿಸಲಿನೊಳಗಿದ್ದಂಥ ಜಾನುವಾರುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದವೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಆಹಾರ ಕೊರತೆಯಿಂದ ಕಾಡಾನೆಗಳು ನಾಡಿನತ್ತ ಮುಖ ಮಾಡುತ್ತಿದ್ದು ಬೆಳೆಗಳು, ಮನೆ ಮಠಗಳಿಗೆ ಹಾನಿ ಉಂಟು ಮಾಡುತ್ತಿವೆ. ಈ ಹಿನ್ನೆಲೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಗುಡಿಸಲು ಮತ್ತು ಸೋಲಾರ್ ಬೇಲಿಗೆ ಉಂಟಾದ ಹಾನಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ತಪಾಸಣೆಯ ವೇಳೆ ಬ್ಯಾಂಕಾಕ್ನಿಂದ ಬಂದಿದ್ದ ಪ್ರಯಾಣಿಕನ ಸೂಟ್ಕೇಸ್ನಲ್ಲಿ ಹೈಡ್ರೋಪೋನಿಕ್ ಗಾಂಜಾ ಪತ್ತೆಯಾಗಿದೆ. ಕುಕ್ಕೀಸ್ ಪ್ಯಾಕೆಟ್ಗಳಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡಲಾಗುತ್ತಿತ್ತು. ಒಟ್ಟು 6.90 ಕೆಜಿ ತೂಕದ ಹೈಡ್ರೋಪೋನಿಕ್ ಗಾಂಜಾವನ್ನು ವಶಪಡಿಸಿಕೊಂಡಿದ್ದು, ಇದರ ಅಂದಾಜು ಮೌಲ್ಯ ಸುಮಾರು 2.44 ಕೋಟಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಂಧಿತ ಆರೋಪಿ ವಿರುದ್ಧ NDPS ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ರಾಜ್ಯದ ರಾಯಬಾಗ್ ಪಟ್ಟಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಹೆಸರು ಬದಲಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿ ಸರ್ಕಾರ ನರೇಗಾ ಯೋಜನೆಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಹೋರಾಟ ಕೈಗೊಂಡರು. ರಾಯಬಾಗ್ ಮತಕ್ಷೇತ್ರದ ನಸಲಾಪುರ ಗ್ರಾಮದಿಂದ ರಾಯಬಾಗ್ ಪಟ್ಟಣದವರೆಗೆ ಪಾದಯಾತ್ರೆ ನಡೆಸಲಾಯಿತು. ಗ್ರಾಮೀಣ ಬಡವರ ಜೀವನಾಧಾರವಾಗಿರುವಂತಹ ನರೇಗಾ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಒತ್ತಾಯಿಸಿದರು. ಹಾಸನ ಜಿಲ್ಲೆಯಲ್ಲಿ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಹಳ್ಳಿ ಮೈಸೂರು ಹೋಬಳಿ ಮುಕ್ಕನಹಳ್ಳಿ ಗ್ರಾಮದ ಬಳಿಯ ಕೆರೆಯ ಏರಿ ಮೇಲೆ ಖಾಸಗಿ ಶಾಲಾ ಬಸ್ ಅಪಘಾತಕ್ಕೀಡಾಗಿದೆ. ಬೆಳಗ್ಗೆ ಶಾಲೆಗೆ ಮಕ್ಕಳನ್ನು ಕರೆದೊಯ್ಯುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದು ಕೆರೆಯ ಕಡೆಗೆ ವಾಲಿ ನಿಂತಿದೆ. ಕೆರೆಗೆ ಬೀಳುವುದು ಕೆಲವೇ ಅಂತರದಲ್ಲಿ ತಪ್ಪಿದೆ. ಈ ಬಸ್ ಶ್ರೀ ಸಿದ್ದರಾಮೇಶ್ವರ ಶಾಲೆಗೆ ಸೇರಿದ್ದು, ಬಸ್ನಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದರು. ಮರಕ್ಕೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ವಿದ್ಯಾರ್ಥಿಗಳು ತಕ್ಷಣ ಬಸ್ನಿಂದ ಕೆಳಗಿಳಿದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಹಳ್ಳಿ ಮೈಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ.
ಇಲ್ಲ ಅವನ ಕೇಸ್ ಕೊಡ್ರಿ ಹೇಳ್ತೀನಿ ಕೇಸ್ ಕೊಡಿ ಹಂಪ್ ಕಾಣದೆ ಬೈಕ್ನಲ್ಲಿ ಬಿದ್ದು ಯುವಕ ಸಾವನ್ನಪ್ಪಿರುವಂಥ ಘಟನೆ ಶಿವಮೊಗ್ಗದ LBS ಫ್ಲೈಓವರ್ ಬಳಿ ಆಗಿದೆ. ಉಲ್ಲಾ ಮೃತ ದುರ್ದೈವಿ. 2 ದಿನದ ಹಿಂದೆ ಹಂಪ್ ಕಾಣಿಸದೆ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದಂಥ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಂಪ್ ಕಾಣದೆ ಬೈಕ್ನಲ್ಲಿ ಬಿದ್ದಿರುವಂಥ ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹಂತಕರನ್ನ ಹೀರೋ ಎಂದು ರೀಲ್ಸ್ ಮಾಡ್ತಿರೋ ಕಿಡಿಗೇಡಿಗಳಿಗೆ ಕಾಕಿ ಚಳಿ ಬಿಡಿಸಿದೆ. ಅಣ್ಣ ಬಂದ, ಬಾಸ್ ಬಂದ ಎಂದು ವಿಡಿಯೋ ಮಾಡಿ ಸಮಾಜದ ಸ್ವಾಸ್ಥ್ಯತೆಯನ್ನ ಹಾನಿಗೊಳಿಸಲಾಗ್ತಿದೆ ಎಂದು ಪೊಲೀಸರು ಕಟು ಎಚ್ಚರಿಕೆ ನೀಡಿದ್ದಾರೆ. ಹಂತಕರನ್ನ ವೈಭವೀಕರಿಸಿ ಕ್ರಿಮಿನಲ್ಸ್ ಅಥವಾ ನಟೋರಿಯಸ್ರನ್ನ ಸಹಶೂರರು ಎನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವುದು ತಪ್ಪು. ಈ ಸಂದೇಶವನ್ನು ಒದಗಿಸುತ್ತದೆ. ಹೀಗಾಗಿ ಈ ರೀತಿಯ ವಿಡಿಯೋ ಮಾಡಿದ ವ್ಯಕ್ತಿಗಳಿಗೆ SP ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಹಾಸನದಲ್ಲಿ ನಾಪತ್ತೆ ನಾಟಕವಾಡಿದ ಮಹಿಳೆ ಕತೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಾಂಕಾ ಎಂಬ ಮಹಿಳೆ 9 ತಿಂಗಳು ಹೆತ್ತ ಮಗುವನ್ನ ಮರೆತು ಪ್ರಿಯಕರನ ಜೊತೆ ಹೋಗಲು ಪ್ರಯತ್ನಿಸಿದಂಥ ಘಟನೆ ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ. ಪ್ರಿಯಾಂಕಾ ತನಗೆ ಗಂಡನೊಂದಿಗೆ ಬಾಳಲು ಇಚ್ಛೆ ಇಲ್ಲದೆ 8 ವರ್ಷದ ಮಗುನನ್ನ ಬಿಟ್ಟು ಪ್ರಿಯಕರ ಡೇವಿಡ್ ಜೊತೆಗೆ ಓಡಿ ಹೋಗಲು ಸಜ್ಜಾಗಿದ್ದರು. ಬಳಿಕ ವಿಚಾರಣೆಯ ವೇಳೆ ಪ್ರಿಯಾಂಕಾ ಗಂಡನೊಂದಿಗೆ ಬಾಳಲು ಒಪ್ಪಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಪೊಲೀಸರು ಪ್ರಿಯಾಂಕಾನನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ನಂತರ ಪ್ರಿಯಾಂಕಾ ಮತ್ತು ಪ್ರಿಯಕರ ಡೇವಿಡ್ ವಿಚಾರಣೆ ನಡೆಸಿ ಸುರಕ್ಷಿತವಾಗಿ ಕುಣಿಗಲ್ಗೆ ವಾಪಸ್ ಕಳುಹಿಸಲಾಗಿದೆ. ಮನೆ ಮುಂದೆ ಬೈಕ್ ನಿಲ್ಲಿಸಿದ್ದಕ್ಕೆ 2 ಕುಟುಂಬದವರು ಹೊಡೆದಾಡಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಘಟನೆಯಾಗಿದೆ. ಬೈಕ್ ನಿಲ್ಲಿಸಿದ್ದಂಥ ವಿಚಾರಕ್ಕೆ ಒಂದೇ ಕುಟುಂಬದವರು 6 ಜನರ ಮೇಲೆ 8 ಮಂದಿಯಿಂದ ಹೊಡೆದಾಟ ಆಗಿದೆ. ಹಲ್ಲೆಯಲ್ಲಿ ಕೈಯಲ್ಲಿ ದೊಣ್ಣೆ, ಮಾರಕಾಸ್ತ್ರಗಳನ್ನು ಬಳಸಿಕೊಂಡು ತಲೆಗೆ ಹೊಡೆದು ಗಾಯಗೊಳಿಸಲಾಗಿದೆ. ಈ ಘಟನೆ ಹಳೆ ವೈಷಮ್ಯದ ಹಿನ್ನೆಲೆ ಯುವರಾಜ್ ಕುಟುಂಬಸ್ಥರು ಗಲಾಟೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಮ್ಮ ನನ್ಗೂ ಹೊಡೆದ ಅಮ್ಮ ನನ್ಗೂ ಹೊಡೆದ ಬಸ್ ಮತ್ತು ಆಟೋ ಚಾಲಕರ ನಡುವೆ ನಡೆದಂಥ ಬಡದಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ನೂರಾಣಿ ರಸ್ತೆಯ ಆಶ್ರಯ ಲಾಡ್ಜ್ ಬಳಿ ಈ ಘಟನೆಯಾಗಿದೆ. ಎದುರು ಬದರಾಗಿ ಬಂದು ನಿಂತ 2 ವಾಹನಗಳ ನಡುವೆ ದಾರಿ ಬಿಡುವ ವಿಚಾರಕ್ಕೆ ಗಲಾಟೆ ಆರಂಭವಾಗಿದೆ. ಬಳಿಕ ಬಸ್ ಚಾಲಕ ಮತ್ತು ಆಟೋ ಚಾಲಕರ ನಡುವೆ ಮಾತಿನ ಚಕಮಕಿಯಿಂದ ಏಕಾಏಕಿ ಮಾರಾಮಾರಿಯಾಗಿದ್ದು ಇಬ್ಬರು ಚಾಲಕರು ನಡು ರಸ್ತೆಯಲ್ಲೇ ಕೈ ಮಿಲಾಯಿಸಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಗಲಾಟೆ ಬಿಡಿಸಲು ಬಂದಂಥ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆ ಹುಬ್ಬಳ್ಳಿ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿದ್ದು ಸಂಚಾರಿ ವ್ಯವಸ್ಥೆ ನೋಡಿಕೊಳ್ಳಬೇಕಾದ ಉತ್ತರ ಸಂಚಾರಿ ಪೊಲೀಸರು ಸ್ಥಳದಲ್ಲಿ ಕಾಣಸಿಗದಿದ್ದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಹಿರಿಯೂರು ಕಾಂಗ್ರೆಸ್ ಮುಖಂಡನ ಮೇಲೆ ಹಿರಿಯೂರು ಗ್ರಾಮಾಂತರ ಠಾಣೆ PSI ಮಹೇಶ್ ಗೌಡ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬೆಂಬಲಿಗರ ಟಿಪ್ಪರ್ ವಶಕ್ಕೆ ಪಡೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಮಂಜಣ್ಣನ ಎದೆ ಹಾಗೂ ಬೆನ್ನು ಭಾಗಕ್ಕೆ ಹೊಡೆದು PSI ಮಹೇಶ್ ಗೌಡ ದರ್ಪ ತೋರಿದ್ದಾರೆಂದು ಆರೋಪಿಸಿದ್ದಾರೆ. ಅಸ್ವಸ್ಥಗೊಂಡ ಕಾಂಗ್ರೆಸ್ ಮುಖಂಡ ಮಂಜಣ್ಣರನ್ನ ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. PSI ಮಹೇಶ್ ಗೌಡ ಕುಡಿದ ಅಮಲಿನಲ್ಲಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಘಟನೆ ಬಗ್ಗೆ ಮಂಜಣ್ಣ SP ರಂಜಿತ್ಗೆ ದೂರು ನೀಡಿದ್ದಾರೆ.
ಆಸ್ತಿ ವಿಚಾರಕ್ಕೆ ಸಹೋದರರ ನಡುವೆ ಗಂಭೀರ ಹಲ್ಲೆಯಾಗಿದೆ. ಬಾಗಲಕೋಟೆಯ ಬಂಟನೂರು ಗ್ರಾಮದಲ್ಲಿ ನಡೆದಿದ್ದು ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿದ್ರೂ ಆಸ್ತಿ ಜಗಳ ನಿಲ್ಲದೆ ಏಕಾಏಕಿ ಕಟ್ಟಿಗೆ ಮತ್ತು ಕೋಲುಗಳನ್ನು ತಂದು ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ. ಘಟನೆಯಲ್ಲಿ ಒಂದೇ ಕುಟುಂಬದ 3 ತಲೆಗೆ ಕಟ್ಟಿಗೆ ಮತ್ತು ಕೋಲುಗಳಿಂದ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದಾರೆ. ನವೀನ್, ರಮೇಶ್ ಹಾಗೂ ಗೋವಿಂದಪ್ಪ ಹಲ್ಲೆ ನಡೆಸಿದ ಆರೋಪಿಗಳು ಎಂದು ತಿಳಿದು ಬಂದಿದೆ. ಗಾಯಾಳುಗಳನ್ನು ಲೋಕಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆ ಲೋಕಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿದೆ. ಚಿತ್ರದುರ್ಗದ ಭರಮಸಾಗರ ಗ್ರಾಮದಲ್ಲಿ ಡಿವಿಎಸ್ ವಸತಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸಹಪಾಠಿಗಳ ಕಿರುಕುಳಕ್ಕೆ ಬೇಸತ್ತು ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಅವರ ತಂದೆ ತಾಯಿ ಗಂಭೀರ ಆರೋಪಿಸಿದ್ದಾರೆ. ತಡರಾತ್ರಿ ನನ್ನ ಮಗನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಬಾಳೆಹಣ್ಣು ವಿಚಾರಕ್ಕೆ ದೈಹಿಕ ಹಿಂಸೆ ನೀಡಲಾಗಿದೆ. ಮೃತ ಬಾಲಕನ ತಂದೆ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕೊಟ್ರೇಶ್ ಹಾಸ್ಟೆಲ್ ಕಟ್ಟಡದಿಂದ ಜಿಗಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಮೃತದೇಹವನ್ನು ಭರಮಸಾಗರ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಪ್ರಸಾದ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಪರಿಚಿತ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆ ಚಿತ್ರದುರ್ಗ ಪೊಲೀಸರು ನಗರದ ರೈಲ್ವೆ ನಿಲ್ದಾಣದಲ್ಲಿ, ಸಾರಿಗೆ ಬಸ್ ನಿಲ್ದಾಣ, ಕೋರ್ಟ್ ಆವರಣ ಸೇರಿದಂತೆ ಹಲವು ಕಡೆ ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನದಳ ಮೂಲಕ ತಪಾಸಣೆ ನಡೆಸಿದರು. ರಾಜ್ಯದ ಹಲವು ಕಡೆ ಬಾಂಬ್ ಬೆದರಿಕೆ ಇಮೇಲ್ ಬಂದ ಹಿನ್ನೆಲೆ ಭದ್ರತೆ ಹೆಚ್ಚಿಸಲಾಗಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಕೋರ್ಟ್ಗೂ ಕಿಡಿಗೇಡಿಗಳಿಂದ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಬಾಂಬ್ ಬೆದರಿಕೆಯಿಂದ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಪಿಬಿ ರಸ್ತೆ ಬಳಿ ಇರುವಂತಹ ಜಿಲ್ಲಾ ನ್ಯಾಯಾಲಯಕ್ಕೆ ತಮಿಳುನಾಡಿನಿಂದ ಅನಾಮಧೇಯ ವ್ಯಕ್ತಿ ಮೇಲ್ ಕಳಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಧಾರವಾಡ ಹೈಕೋರ್ಟ್ಗೂ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಕೋರ್ಟ್ನಿಂದ ಎಲ್ಲಾ ವಕೀಲರು ಹೊರ ಓಡಿ ಬಂದಿದ್ದಾರೆ. ಇದೇ ರೀತಿಯ ಬೆದರಿಕೆಯ ಸಂದೇಶ 1 ತಿಂಗಳ ಹಿಂದೆ ಕೂಡ ಹೈಕೋರ್ಟ್ಗೆ ಬಂದಿತ್ತು. ಸ್ಥಳಕ್ಕೆ ಗರಗ್ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮಂಡ್ಯದ ಕೋರ್ಟ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದ್ದು ಆವರಣದಲ್ಲೇ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆ ಕೋರ್ಟ್ ಕಲಾಪ ಸ್ಥಗಿತಗೊಳಿಸಿ ಜಡ್ಜ್ ವಕೀಲರು ಹೊರಬಂದಿದ್ದಾರೆ. ಸ್ಥಳಕ್ಕೆ ಸ್ಕ್ವಾಡ್ ನಿಷ್ಕ್ರಿಯ ದಳ ಆಗಮಿಸಿ ನ್ಯಾಯಾಲಯದ ಕಟ್ಟಡ ಸೇರಿ ಆವರಣವನ್ನ ಪರಿಶೀಲನೆ ಮಾಡಿದ್ದಾರೆ. ಕೋರ್ಟ್ನ ಜಡ್ಜ್ ಒಬ್ಬರ ಮೇಲ್ಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಜಾತ್ರೆಯಲ್ಲಿ ಜಗಳ ಬಿಡಿಸಿದ ಹೋಂಗಾರ್ಡ್ ಮೇಲೆ ಯುವಕರ ಗುಂಪೊಂದು ಹಲ್ಲೆ ನಡೆಸಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಎಚ್ ಗುಂಡ್ಲಾ ಗ್ರಾಮದಲ್ಲಿ ನಡೆದಿದ್ದು ಈ ಘಟನೆ. ಜಾತ್ರೆಯಲ್ಲಿ ಹೋಂಗಾರ್ಡ್ ಕುಡಿದು ಗಲಾಟೆ ನಡೆಸುತ್ತಿದ್ದ ಯುವಕರನ್ನ ಜಗಳ ಬಿಡಿಸಿ ಮನೆಗೆ ಕಳಿಸಿದ್ರು. ಮರುದಿನ ಮಹದೇವ್ ಸ್ವಾಮಿ, ರಮೇಶ್ ಮತ್ತು ಯುವಕರ ತಂಡ ರಂಗಸ್ವಾಮಿ ಮೇಲೆ ಹಲ್ಲೆ ನಡೆಸಿದಂತೆ ಅಲ್ಲದೆ ಬೈಕ್ ಕಿತ್ತುಕೊಂಡು ಬೆಂಕಿ ಹಾಕಲು ಯತ್ನಿಸಲು ಪ್ರಯತ್ನಿಸಿದ್ರು. ಈ ಘಟನೆ ನಡೆದಿದ್ದು 4 ದಿನಗಳಾದರೂ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆನೆ ದಾಳಿಗೆ ಕೂಲಿ ಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ನಡೆದಿದ್ದು 45 ವರ್ಷದ ಯಲ್ಲಪ್ಪ ಮೃತ ದುರ್ದೈವಿ. ತೋಟದ ಹಾದಿಯಲ್ಲಿ ಮನೆಗೆ ಹೋಗುವಾಗ ಆನೆ ದಾಳಿ ಮಾಡಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಇನ್ನು ಮೃತದೇಹವನ್ನು ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಜಯನಗರದ ಜನನಿ ಬೀಡ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಐತಿಹಾಸಿಕ ಹಂಪಿಯ ಜನತಾ ಫ್ಲಾಟ್ ಪ್ರದೇಶದಲ್ಲಿ ವಿರೂಪಾಕ್ಷ ದೇಗುಲದ ಕೂಗಳತೆ ದೂರದಲ್ಲೇ ಚಿರತೆ ಕಂಡುಬಂದಿದೆ. ಚಿರತೆ ಓಡಾಡುವಂಥ ದೃಶ್ಯವನ್ನ ನೋಡಿದ ನೆರೆಹೊರೆಯ ಮನೆ ಮಾಲೀಕರು ಮತ್ತು ಜನರು ಭಯಭೀತರಾಗಿದ್ದಾರೆ. ಈ ಘಟನೆಯನ್ನ ಸಿಸಿಟಿವಿ ದೃಶ್ಯಗಳಲ್ಲಿ ದಾಖಲಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೆಂಗೈತ್ ನೋಡೋದು ಮಮ್ಮಿ ನಾವು ಅಲ್ಲೇ ಪಾಪ ಮಮ್ಮಿ ಅಲ್ಲೂ ಈ ಅಪ್ಪ ಅಲ್ಲಿ ಓಡೋದು ಕೆಳಗಿಡ್ಲೆ ನೀನು ಎದಕ್ ಮೇಲೆ ಇಡ್ತಿ ಹೆಂಗೈತ್ ನೋಡೋದು ಮಮ್ಮಿ ನಾವು ಅಲ್ಲೇ ಪಾಪ ಮನೆ ಮುಂದೆ ಕಟ್ಟಿದ್ದ ಕರು ಮೇಲೆ ಚಿರತೆ ದಾಳಿ ಮಾಡಿ ಹೊತ್ತೊಯ್ದಂಥ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಬ್ಬಾರೆ ಗ್ರಾಮದಲ್ಲಿ ಆಗಿದೆ. ಕಳೆದ 3 ದಿನಗಳಿಂದ ಹಸು, ಮೇಕೆ, ಕುರಿಗಳ ಮೇಲೆ ನಿರಂತರವಾಗಿ ಚಿರತೆ ದಾಳಿ ನಡೆಸುತ್ತಿದ್ದು ಚಿರತೆ ದಾಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಚಿತ್ರದುರ್ಗದ ಮೇಟಿ ಕುರ್ಕೆ ಬಳಿ ಇರುವಂತಹ ಸಾಯಿಬಾಬಾ ಮಂದಿರಕ್ಕೆ ಬಿಜಿಎಸ್ ಗ್ರೂಪ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಭೇಟಿ ನೀಡಿದರು. ಬೆಂಗಳೂರಿನಿಂದ ನೇರವಾಗಿ ಕಾರಿನ ಮೂಲಕ ಆಗಮಿಸಿದ ಸ್ವಾಮೀಜಿಗಳನ್ನು ಭಕ್ತರು ಬೃಹತ್ ಹೂಮಾಲೆ ಹಾಕಿ ಭಕ್ತಿ ಭಾವದಿಂದ ಸ್ವಾಗತಿಸಿದರು. ಮಂದಿರಕ್ಕೆ ಭೇಟಿ ನೀಡಿದ ಶ್ರೀಗಳು ಸಾಯಿಬಾಬಾ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್ ಸೇರಿದಂತೆ ಹಲವು ಗಣ್ಯರು ಶ್ರೀಗಳಿಗೆ ಸಾಥ್ ನೀಡಿದರು. ಯಾವ ಮೂರ್ತಿ ಅಂತ ಬರೀ ಫೋಕಸ್ ಲೈಟ್ ಎಲ್ಲ ಇದೆ. ನದಿ ಬೈ ನೀರು ಬರ್ತದೆ. ಬಿಲ್ಡಿಂಗ್ ಎಲ್ಲ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮಾಚರಣೆಯೊಂದಿಗೆ ನಡೆಯಿತು. ಮಠದ ಆವರಣದಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ರಥೋತ್ಸವಕ್ಕೂ ಮುನ್ನ ಪೂಜಾ ವಿಧಾನಗಳಿಗೆ ಚಾಲನೆ ನೀಡಿದರು. ರಥೋತ್ಸವದ ಮುಂಭಾಗದಲ್ಲಿ ಮಠದ ವಿದ್ಯಾರ್ಥಿಗಳು ವಿವಿಧ ಕಲಾ ಪ್ರಕಾರಗಳನ್ನು ಪ್ರದರ್ಶನ ಮಾಡಿದರು. ಸುಮಾರು 100 ಅಡಿ ಎತ್ತರದ ರಥವನ್ನು ಭಕ್ತರು ಎಳೆದು ಪುನೀತರಾದರು. ಐತಿಹಾಸಿಕ ಭೋಗನಂದೀಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಮಾರನೇ ದಿನ ವೈಭವದ ಜೋಡಿ ರಥೋತ್ಸವ ಭಕ್ತಿ ಭಾವದಿಂದ ನೆರವೇರಿತು. ಲಕ್ಷಾಂತರ ಭಕ್ತರು ಭಾಗವಹಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಈ ಮಹೋತ್ಸವಕ್ಕೆ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಚಾಲನೆ ನೀಡಿದರು. ಚಿಕ್ಕ ರಥದಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು. ದೊಡ್ಡ ರಥದಲ್ಲಿ ಗಿರಿಜಾಂಬಾ ಸಮೇತ ಭೋಗಿ ನಂದೀಶ್ವರನ ಮೂರ್ತಿಯನ್ನ ಅಲಂಕರಿಸಲಾಯಿತು. ಇನ್ನು ಭೋಗ ನಂದೀಶ್ವರ ರಥೋತ್ಸವ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡರು. ಶಿವಮೊಗ್ಗದಲ್ಲೂ ಶಿವರಾತ್ರಿ ಸಡಗರ ಮನೆ ಮಾಡಿತ್ತು. ನಗರದ ವಿವಿಧೆಡೆ ರಾತ್ರಿ ಇಡೀ ವಿಶೇಷ ಪೂಜೆ ಜಾಗರಣೆ ಮಾಡಲಾಯಿತು. ಗುಡ್ಡದ ಮಲ್ಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಇನ್ನು ವಿನೋಬ ನಗರದ ಶಿವಾಲಯ ಸೇರಿ ಹಲವೆಡೆ ಹೋಮ ಹವನ ನೆರವೇರಿತು. ವಿಶೇಷ ಪೂಜೆ ಜೊತೆಗೆ ರಾತ್ರಿ ಇಡೀ ಶಿವನ ಆರಾಧನೆ ಮಾಡುತ್ತಾ ಜನ ಜಾಗರಣೆ ಮಾಡಿದರು. ಪುರದಾಳುವಿನಲ್ಲಿ ಉದ್ಭವ ಬಸವೇಶ್ವರ ಜಾತ್ರೋತ್ಸವ ಸಡಗರದಿಂದ ನಡೆಯಿತು.